ನಮಸ್ಕಾರ ವೀಕ್ಷಕ ಬಂಧುಗಳೇ. ಇದು ಮುಜರಾಯಿ ಇಲಾಖೆಯ ಒಳಾಂಗಣವನ್ನು ನಾವು ಕಣ್ಮುಂದೆ ತಗೊಂಡ್ರೆ ಇವತ್ತು ಮುಜರಾಯಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಉದಾಹರಣೆಗೆ ಬೆರಳೆಣಿಕೆಯಷ್ಟು ಭಯಭಕ್ತಿಯಿಂದ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಾ ತಿದ್ದುಕೊಳ್ಳುವಂತ ಪ್ರಯತ್ನ ಮಾಡುವಂಥದ್ದು, ಅಥವಾ ಭಯ ಬಿದ್ದು ಒಂದು ರೀತಿಯಲ್ಲಿ ವ್ಯತ್ಯಾಸಗಳಾಗ್ತಿದ್ರೆ ಅತಿ ಭ್ರಷ್ಟಾಚಾರಿಗಳು ನೂರಾರು ಜನ, ಸಾವಿರಾರು ಜನ ಇದ್ದಾರೆ ಈ ರಾಜ್ಯದಲ್ಲಿ. ಈ ಹಿನ್ನೆಲೆಯಲ್ಲಿ ಒಬ್ಬ DC ಇರ್ಬೋದು, ಒಬ್ಬ ಕಮಿಷನರ್ ಇರ್ಬೋದು, ಇಂಥ ಮೇಲ್ಪಂಕ್ತಿಯಾದ ವ್ಯಕ್ತಿಗಳು ಮುಜರಾಯಿ ಅಧಿಕಾರಿಗಳ ಸಂಬಂಧವನ್ನು ಹತ್ರ ಮಾಡ್ಕೊಳ್ಬೇಕು ಅಂದ್ರೆ ಆ ಮೀಟಿಂಗ್ ಈ ಮೀಟಿಂಗ್ ಅಂತ ಬೆಳಗ್ಗೆಯಿಂದ ಸಂಜೆವರೆಗೂ ಸಮಯ ವೇಸ್ಟ್ ಮಾಡೋದಲ್ಲ. ಬೆಳಗ್ಗೆಯಿಂದ ಇವತ್ತು 3 ಮೀಟಿಂಗ್ ಆಯ್ತು, ತಿರ್ಗಾ ನಾಳೆ ಬೆಳಗ್ಗೆ ಇನ್ನೆಲ್ಲ ಹೋಗೊಂದು ಮೀಟಿಂಗ್ ಮಾಡೋದು ಅದಲ್ಲ. ಆ ಮೀಟಿಂಗ್ಗಳಿಂದ ಖಂಡಿತ ಅದು ಯಾವ ಕೆಲಸಕ್ಕೂ ಬರೋದಿಲ್ಲ. ನಿಮ್ಮ ವ್ಯವಸ್ಥೆಯ ಒಂದು ಭಾಗ ಅಷ್ಟೇ ಅದು. ಸಂಬಂಧವನ್ನು ಹತ್ರ ಮಾಡ್ಕೊಳ್ಬೇಕು. ಉದಾಹರಣೆಗೆ ನಿಮ್ಮ ಕೆಲಸದ ಅಧಿಕಾರಿಗಳು ಏನ್ ತಪ್ಪು ಮಾಡ್ತಿದ್ದಾರೆ ಅದನ್ನ ನಮ್ಮ ಮೇಲಧಿಕಾರಿ ಕೇಳೋದಿಲ್ಲ ಅಂತೇಳಿ ಅವರು ಉಪೇಕ್ಷೆ ಮಾಡ್ತಾರೆ. ಅವಾಗ ಆ ತಪ್ಪುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಏನೋ ಒಂದು ತಪ್ಪು ಮಾಡ್ತಿದ್ದಾರೆ ಅಂತ ಅನ್ನೋದು ಕಣ್ಮುಂದೆ ಬಂದಾಗ ಇಮ್ಮಿಡಿಯೇಟ್ ಆಗಿ ಅವರನ್ನ ಪ್ರಶ್ನೆ ಮಾಡಬೇಕು. ಇಲ್ಲಪ್ಪ ಇತರದ ಆರೋಪ ಬಂದಿದೆ, ಇದು ಸರಿನಾ ತಪ್ಪ, ಅದು ನಿಜ ಆಗಿದ್ರೆ ಇನ್ನೊಂದ್ಸಲಿ ಇಂಥ ತಪ್ಪು ಮಾಡಬೇಡ. ಈ ಆಕ್ಷೇಪಣೆ ಮಾಡೋದಿದೆಯಲ್ಲ, ಅದು ಆ ತಪ್ಪಿನ ವ್ಯಾಪ್ತಿಯನ್ನು ಕಡಿಮೆ ಮಾಡುತ್ತೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ, ನೋಡೋಣ ಬಿಡಿ, ಮಾಡೋಣ ಬಿಡಿ ಅನ್ನೋದು, ಅಥವಾ ಟೆಂಪಲ್ ಎಂಪ್ಲಾಯೀಸ್ ಯಾರಾದ್ರೂ ಬಂದು ಅವರ ನೋವನ್ನ ಹೇಳ್ಕೊಂಡ್ರೆ ಅವ್ರಿಗೆ ಗದರೋದು, ಇದೆಲ್ಲ ನಿಮ್ಮನ್ನ ಮೇಲ್ಮಟ್ಟಕ್ಕೆ ತಗೊಂಡೋಗೋದಿಲ್ಲ. ಎಷ್ಟೋ ಜನ ಇವತ್ತು ಅಧಿಕಾರಿಗಳಿಗಿಂತ ಟೆಂಪಲ್ ಎಂಪ್ಲಾಯೀಸ್ ಬುದ್ಧಿವಂತರಿದ್ದಾರೆ, ಅದು ಗೊತ್ತಿರ್ಲಿ. ಮುಜರಾಯಿ ಇಲಾಖೆಯಲ್ಲಿ ಅವರಿಗೆ ಶೋಷಣೆ ಆಗ್ತಿದೆ, ಅಕ್ಷರಶಃ ಶೋಷಣೆ ಆಗ್ತಿದೆ. ಅವರ ಸಮಸ್ಯೆಗಳನ್ನು ಬಂದು ನಿಮ್ಮ ಹತ್ರ ಹೇಳ್ಕೊಂಡ್ರೆ ಅವರನ್ನ ಗದರೋದು, ನೋಡೋಣ ಹೋಗ್ರಿ, ಮಾಡೋಣ ಹೋಗ್ರಿ ಅಂತೇಳಿ ಹುಚ್ಚುಚ್ಚಾಗಿ ಆಡುವಂಥದ್ದಲ್ಲ. ಆ ಹಿನ್ನೆಲೆಯಲ್ಲಿ ನಿಮ್ಮ ಘನತೆ ಜಾಸ್ತಿ ಆಗಬೇಕು ಅಂದ್ರೆ ನಿಮ್ಮ ಕೆಲಸದ ಅಧಿಕಾರಿಗಳು ತಪ್ಪು ಮಾಡಿದಾಗ ಆಕ್ಷೇಪಣೆ ಮಾಡಬೇಕು. ಇಲ್ಲದೆ ಹೋದ್ರೆ ಏನಾಗುತ್ತೆ, ಹೇಳೋರು ಕೇಳೋರು ಇಲ್ಲ ಅಂತೇಳಿ ಇನ್ನೊಂದಷ್ಟು ಭ್ರಷ್ಟಾಚಾರದ ವ್ಯಾಪ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ನೀವು ಕಣ್ಮುಂದೆ ಇಟ್ಕೊಂಡು ಇದನ್ನ ಮನಸ್ಸಿಗೆ ತಗೊಂಡು ಮಾಡಬೇಕು ಅಂತ ನಿಮ್ಗೆ ಆಗ್ರಹ ಮಾಡ್ತಾ ಇದ್ದೀನಿ.